ನಮಸ್ಕಾರ. ಸ್ಟ್ಯಾಂಡರ್ಡ್ ಸೈಜ್ಗೆ ಡೈಸ್ನೊಂದಿಗೆ ಎಕ್ಸ್ಟರ್ನಲ್ ಥ್ರೆಡ್ಸ್ಗಳನ್ನು ರೂಪಿಸುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕತ್ತರಿಸಲು ರೌಂಡ್ ರಾಡ್ನಲ್ಲಿ ಖಾಲಿ ಗಾತ್ರವನ್ನು ಫೈಲ್ ಮಾಡುವುದು, ಸ್ಪ್ಲಿಟ್ ಡೈ ಮತ್ತು ಡೈ ಸ್ಟಾಕ್ ಅನ್ನು ಅಗತ್ಯವಿರುವ ಉದ್ದಕ್ಕೆ ಬಳಸಿ M14 ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕತ್ತರಿಸುವುದು, ಸ್ಕ್ರೂ ಪಿಚ್ ಗೇಜ್ ಮತ್ತು ಮ್ಯಾಚಿಂಗ್ ನೆಟ್ಟೊಂದಿಗೆ ಥ್ರೆಡ್ ಅನ್ನು ಪರಿಶೀಲಿಸುವುದು. ಸ್ಟ್ಯಾಂಡರ್ಡ್ ಸೈಜ್ಗೆ ಡೈಸ್ನೊಂದಿಗೆ ಎಕ್ಸ್ಟರ್ನಲ್ ಥ್ರೆಡ್ಸ್ಗಳನ್ನು ರೂಪಿಸಲು ಅಗತ್ಯವಿರುವ ಮೆಟೀರಿಯಲ್ ಮತ್ತು ಟೂಲ್ಸ್ಗಳನ್ನು ಈಗ ನೋಡೋಣ. ಸ್ಮೂತ್ ಫೈಲ್, ರೌಂಡ್ MS ರಾಡ್, M14 ಸ್ಪ್ಲಿಟ್ ಡೈ, ಡೈ ಸ್ಟಾಕ್, ಮ್ಯಾಚಿಂಗ್ ನಟ್, ಆಯಿಲ್ ಕ್ಯಾನ್, ಥ್ರೆಡ್ ಡೈ ಸೆಟ್, ಸ್ಕ್ರೂ ಪಿಚ್ ಗೇಜ್, ಬೆಂಚ್ ವೈಸ್, ಕಟ್ಟಿಂಗ್ ಲೂಬ್ರಿಕೆಂಟ್, ವೆರ್ನಿಯರ್ ಕ್ಯಾಲಿಪರ್, ಡಿಬರ್ರಿಂಗ್ ಟೂಲ್, ಸೇಫ್ಟಿ ಗಾಗಲ್ಸ್, ಗ್ಲೌಸ್, ಚಿಪ್ ಬ್ರಷ್. ಈಗ ನಾವು ಡೈಸ್ನೊಂದಿಗೆ ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ರೂಪಿಸುವ ಅನುಕ್ರಮವನ್ನು ನೋಡೋಣ. ಗಾಯಗಳಿಂದ ತಡೆಗಟ್ಟಲು ಮತ್ತು ಸುರಕ್ಷತೆ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಎಕ್ಸ್ಟರ್ನಲ್ ಥ್ರೆಡ್ಸ್ಗಳನ್ನು ರಚಿಸುವಾಗ ಸುರಕ್ಷತಾ ಸಾಧನಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಿ. ರಾ ಮೆಟೀರಿಯಲ್ ಗಾತ್ರವನ್ನು ಪರಿಶೀಲಿಸಿ. 13.9 ಮಿಲಿಮೀಟರ್ ವ್ಯಾಸ ಮತ್ತು 40 ಮಿಲಿಮೀಟರ್ ಉದ್ದದಂತಹ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸಿಲಿಂಡ್ರಿಕಲ್ ಬ್ಲ್ಯಾಂಕ್ ಡೈಮೆನ್ಷನ್ಸ್ಗಳನ್ನು ಅಳೆಯಿರಿ. ಬ್ಲ್ಯಾಂಕ್ ಅನ್ನು ಫೈಲ್ ಮಾಡಿ. ಮೃದುವಾದ ಫೈಲ್ ಅನ್ನು ಬಳಸಿಕೊಂಡು ಸಿಲಿಂಡ್ರಿಕಲ್ ಬ್ಲ್ಯಾಂಕ್ನ ಅಂಚುಗಳನ್ನು ಫೈಲ್ ಮಾಡಿ. ಚಾಂಫರಿಂಗ್. ಬೆಂಚ್ ವೈಸ್ನಲ್ಲಿ ವರ್ಕ್ ಪೀಸ್ ಅನ್ನು ನಿಖರವಾಗಿ 90 ಡಿಗ್ರಿಗಳಲ್ಲಿ ಕ್ಲ್ಯಾಂಪ್ ಮಾಡಿ. 2 ಮಿಲಿಮೀಟರ್ ಆಳಕ್ಕೆ ಮೃದುವಾದ ಫೈಲ್ ಅನ್ನು ಬಳಸಿಕೊಂಡು 45 ಡಿಗ್ರಿಗಳ ರಾಡ್ನ ಅಂಚುಗಳನ್ನು ಫೈಲ್ ಮಾಡಿ. ಡೈ ಸ್ಟಾಕ್ನ ತಯಾರಿ. ಡೈ ಸ್ಟಾಕ್ನಲ್ಲಿ M14 ಸ್ಪ್ಲಿಟ್ ಡೈ ಅನ್ನು ಹೊಂದಿಸಿ ಮತ್ತು ಅದನ್ನು ಸರಿಯಾಗಿ ಜೋಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡೈ ಅನ್ನು ಬ್ಲ್ಯಾಂಕ್ ಅಲ್ಲಿ ಇರಿಸುವುದು. ಸಿಲಿಂಡ್ರಿಕಲ್ ಬ್ಲ್ಯಾಂಕ್ನ ಒಂದು ತುದಿಯಲ್ಲಿ ಡೈ ಅನ್ನು ಇರಿಸಿ ಮತ್ತು ಅದನ್ನು ಸಮವಾಗಿ ಒತ್ತಿರಿ. ಥ್ರೆಡ್ ಅನ್ನು ಕತ್ತರಿಸುವುದನ್ನು ಪ್ರಾರಂಭಿಸಲು ಡೈ ಅನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ನಿಧಾನವಾಗಿ ತಿರುಗಿಸಲು ಪ್ರಾರಂಭಿಸಿ. ಡೈ ಸ್ಟಾಕ್ ಮೇಲೆ ಸಮವಾಗಿ ಪ್ರೆಷರ್ ಅನ್ನು ಅನ್ವಯಿಸಿ ಮತ್ತು ವರ್ಕ್ ಪೀಸ್ನ ಉದ್ದಕ್ಕೂ ಡೈ ಅನ್ನು ಮುನ್ನಡೆಸಲು ಅದನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗಿಸುವುದನ್ನು ಮುಂದುವರಿಸಿ. ಕ್ರಮೇಣ ಥ್ರೆಡ್ ಅನ್ನು ಕತ್ತರಿಸಿಕೊಂಡು
ಚಿಪ್ ಬ್ರೇಕಿಂಗ್. ಸ್ವಲ್ಪ ದೂರವನ್ನು ಕತ್ತರಿಸಿದ ನಂತರ ಕತ್ತರಿಸುವ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಚಿಪ್ಪನ್ನು ಮರೆಯಲು ಸ್ವಲ್ಪ ಸಮಯದವರೆಗೆ ಕೌಂಟರ್ ಕ್ಲಾಕ್ವೈಸಲ್ಲಿ ಡೈ ತಿರುವಿಕೆಯನ್ನು ಹಿಮಗೊಳಿಸಿ. ಕಟ್ ಡೆಪ್ತ್ ಅನ್ನು ಹೆಚ್ಚಿಸುವುದು. ಕಟ್ನ ಆಳವನ್ನು ಕ್ರಮೇಣ ಹೆಚ್ಚಿಸಲು ಡೈ ಸ್ಟಾಕ್ನಲ್ಲಿ ಸ್ಕ್ರೂಸ್ಗಳನ್ನು ಹೊಂದಿಸಿ. ಥ್ರೆಡ್ಗೆ ಅಗತ್ಯವಿರುವ ಸರಿಯಾದ ಪಿಚ್ಚನ್ನು ಸಾಧಿಸಲು ಥ್ರೆಡ್ ಅನ್ನು ಕತ್ತರಿಸುವುದನ್ನು ಮುಂದುವರಿಸಿ. ಬ್ಲ್ಯಾಂಕ್ ಮತ್ತು ಡೈಯನ್ನು ನ್ಯಾಯಗೊಳಿಸಲು ಸ್ವಲ್ಪ ತೈಲ ಬಳಸಿ. ಡೈ ಸೆಟ್ ತೆಗೆಯೋಕೆ ಕೌಂಟರ್ ಕ್ಲಾಕ್ವೈಸ್ ತಿರುಗಿಸುವ ಮೂಲಕ ವರ್ಕ್ ಪೀಸ್ನಿಂದ ಡೈ ಸೆಟ್ಟನ್ನು ತೆಗೆದುಹಾಕಿ. ಚಿಪ್ ಬ್ರಷ್ ಬಳಸಿ ಚಿಪ್ ಅನ್ನು ತಿರುವುಗೊಳಿಸಿ. ಥ್ರೆಡ್ ಪಿಚ್ ಅನ್ನು ಪರಿಶೀಲಿಸುವುದು. ಸ್ಕ್ರೂ ಪಿಚ್ ಗೇಜ್ ಬಳಸಿ ಥ್ರೆಡ್ ಪಿಚ್ ಅನ್ನು ಪರಿಶೀಲಿಸಿ. ಅಗತ್ಯವಿರುವ ಥ್ರೆಡ್ ಪಿಚ್ ನಿಖರವಾಗಿ ಮತ್ತು ಅಪೇಕ್ಷಿತ ವಿಶೇಷಣಗಳಿಗೆ ಹೊಂದಿಕೆಯಾಗಿರುವ ಥ್ರೆಡ್ ಕತ್ತರಿಸುವ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ತೈಲದ ಅಪ್ಲಿಕೇಶನ್. ಸಿದ್ಧಪಡಿಸಿದ ಥ್ರೆಡ್ಗೆ ಸಣ್ಣ ಪ್ರಮಾಣದ ಆಯಿಲ್ ಅಥವಾ ಕಟ್ಟಿಂಗ್ ಫ್ಲೂಯಿಡ್ ಅನ್ನು ಅನ್ವಯಿಸಿ. ಇದು ಥ್ರೆಡ್ನ ಲೂಬ್ರಿಕೇಶನ್ ಮತ್ತು ಪ್ರಿಸರ್ವೇಷನ್ಗೆ ಸಹಾಯ ಮಾಡುತ್ತದೆ. ಥ್ರೆಡೆಡ್ ಕಾಂಪೋನೆಂಟ್ ಅನ್ನು ಸಂರಕ್ಷಿಸಿ. ಮೂಲ ಪಾನೀಯ ಅಥವಾ ಭವಿಷ್ಯದ ಬಳಕೆಗಾಗಿ ಸಿದ್ಧಪಡಿಸಿದ ಥ್ರೆಡೆಡ್ ಕಾಂಪೋನೆಂಟ್ ಅನ್ನು ಎಚ್ಚರಿಕೆಯಿಂದ ಇರಿಸಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. 2 ಮಿಲಿಮೀಟರ್ ಆಳಕ್ಕೆ ಸ್ಮೂತ್ ಫೈಲ್ ಅನ್ನು ಬಳಸುವ ಮೂಲಕ ರಾಡ್ನ ಅಂಚುಗಳನ್ನು 45 ಡಿಗ್ರಿಗಳಿಗೆ ಫೈಲ್ ಮಾಡಿ ಥ್ರೆಡ್ ಅನ್ನು ಕತ್ತರಿಸುವುದನ್ನು ಪ್ರಾರಂಭಿಸಲು ಡೈ ಅನ್ನು ಕ್ಲಾಕ್ವೈಸ್ ಡೈರೆಕ್ಷನ್ನಲ್ಲಿ ನಿಧಾನವಾಗಿ ತಿರುಗಿಸಿ. ಅಪದಕ್ಷಿಣಾಕಾರವಾಗಿ ತಿರುಗಿಸುವ ಮೂಲಕ ವರ್ಕ್ ಪೀಸ್ನಿಂದ ಡೈ ಸೆಟ್ ಅನ್ನು ತೆಗೆದುಹಾಕಿ. ಸ್ಕ್ರೂ ಪಿಚ್ ಗೇಜ್ ಅನ್ನು ಬಳಸಿಕೊಂಡು ಥ್ರೆಡ್ ಪಿಚ್ ಅನ್ನು ಪರಿಶೀಲಿಸಿ. ಆಯಿಲ್ ಅನ್ನು ಅನ್ವಯಿಸುವ ಮೂಲಕ ಮುಗಿದ ಕೆಲಸವನ್ನು ನ್ಯಾಯಗೊಳಿಸಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ಸ್ಟ್ಯಾಂಡರ್ಡ್ ಸೈಜ್ಗೆ ಡೈಸ್ನೊಂದಿಗೆ ಎಕ್ಸ್ಟರ್ನಲ್ ಥ್ರೆಡ್ಸ್ಗಳನ್ನು ರೂಪಿಸುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.